ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬ್ಲೌಸ್ಗೆ ಸಿಂಪಲ್ ಆಗಿ ಅರಿ ವರ್ಕ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇದು ಮಾಡೋದು ತುಂಬಾ ಈಸಿ. ನೀವು ಬಿಗಿನರ್ಸ್ ಆಗಿದ್ರೂ ಸಹ ಈಸಿಯಾಗಿ ನೀವೇ ಮಾಡ್ಕೋಬೋದು. ಮೇಲೆ ನೆಕ್ ಶೇಪ್ನ ಮಾರ್ಕ್ ಮಾಡಿ ಆ್ಯಂಡ್ ದೆನ್ 18 ಇಂಚ್ ಅರಿ ಫ್ರೇಮ್ಗೆ ಟೈಟಾಗಿ ಸೆಟ್ ಮಾಡಬೇಕು. ಸೊ ನಾವು ಯಾವುದೇ ಡಿಸೈನ್ ಆದರೂ ಸಹ ಫಸ್ಟಿಗೆ ಪೇಪರ್ ಮೇಲೆ ರಫ್ ಸ್ಕೆಚ್ ಮಾಡಿ ಮತ್ತು ಪೀಸ್ ಮೇಲೆ ಟ್ರೇಸ್ ಮಾಡೋದ್ರಿಂದ ನಾವು ಎರಡು ಸೈಡು ಸಹ ನೀಟಾಗಿ ಟ್ರೇಸ್ ಮಾಡ್ಕೋಬೋದು. ಸೊ ನೀವಿಲ್ಲಿ ಡೀಟೇಲ್ ಆಗಿ ನೋಡ್ಬೋದು ನಾನು ಮಾಡ್ತಾ ಇರೋವಂಥ ಡಿಸೈನನ್ನು. ಫಸ್ಟಿಗೆ ಗೋಲ್ಡ್ ಕಲರ್ ಪಾಲಿಸ್ಟರ್ ಥ್ರೆಡ್ 2 ಸ್ಟ್ರ್ಯಾಂಡ್ಸ್ ಅಂದರೆ 2 ಎಳೆ ದಾರಾನ ಸುತ್ತಕೊಂಡು ಲಾಸ್ಟಲ್ಲಿ ಈ ರೀತಿಯಾಗಿ ಟೈ ಮಾಡ್ಕೋಬೇಕು. ಆ್ಯಂಡ್ ದೆನ್ ಕಾಪರ್ ಶುಗರ್ ಬೀಡ್ಸ್ನ ನಾನು ಅರಿ ನೀಡಲ್ಗೆ ಫಿಲ್ ಮಾಡ್ಕೊಂಡಿದ್ದೀನಿ. ಟ್ರೇಸ್ ಮಾಡಿರೋ ಲೈನ್ ಮೇಲೆ ಎಲ್ಲಿ ಬೀಡ್ಸ್ ಬರಬೇಕೋ ಅಲ್ಲಿ ಫಿಲ್ ಮಾಡಬೇಕು. ಅದಕ್ಕೆ ಕೆಳಗಡೆ ನಾಟ್ ಹಾಕಿರೋ ಪಾಲಿಸ್ಟರ್ ಥ್ರೆಡ್ನ ನೀಡಲ್ನ ಉಕ್ಕಲ್ಲಿ ತಗೊಂಡು ಚೈನ್ ಸ್ಟಿಚ್ ಹೇಗೆ ಹಾಕ್ತಿರೋ ಅದೇ ಥರ 2 ಬೀಡ್ಸ್ನೇ ಫಿಲ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗಬೇಕು. ಮತ್ತು ನೀವು ನೋಡ್ತಿರೋ ಹಾಗೆ ನೀಟಾಗಿ 2 ಬೀಡ್ಸ್ನ ಫಿಲ್ ಮಾಡಿ ಮತ್ತು ಎಗೈನ್ ಚೈನ್ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಎಗೈನ್ 2 ಬೀಡ್ಸ್ನ ಫಿಲ್ ಮಾಡಿ. ಸೊ ನೀವು ನೋಡ್ತಿರ್ಬೋದು ಇದು ಸ್ಲೋ ಪ್ರೊಸೆಸ್ಸೇ, ಬಟ್ ನೀವೇನಾದರೂ ಚೈನ್ ಸ್ಟಿಚ್ ಮತ್ತು ಫ್ರೆಂಚ್ ನಾಟ್ ಮತ್ತು ಬೀಡ್ಸ್ ಫಿಲ್ಲಿಂಗ್ ಈ ಸ್ಟಿಚ್ಚನ್ನು ಕಲ್ತಿದ್ದೀರಂದರೆ ನೀವೇ ಈಸಿಯಾಗಿ ಯಾವ ಡಿಸೈನ್ ಬೇಕಾದರೂ ನೀವೇ ಡಿಸೈನ್ ಮಾಡಿಕೊಂಡು ಈಸಿಯಾಗಿ ನೀವೇ ನಿಮ್ಮ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೋಬೋದು. ಸೊ ನೀವು ನೋಡ್ತಿರ್ಬೋದು ನೀಟಾಗಿ ಚೈನ್ ಸ್ಟಿಚ್ಗೆ 2 ಬೀಡ್ಸನ್ನೇ ಫಿಲ್ ಮಾಡ್ತಾ ಆ್ಯಂಡ್ ಅಟ್ ಲಾಸ್ಟ್ ಇಲ್ಲಿ ಚೈನ್ ಒಳಗಡೆ ಇನ್ನೊಂದು ಚೈನನ್ನು ತೊಗೊಂಡು ಹೂಕ್ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಎಲ್ಲಿ ಶುಗರ್ ಬೀಡ್ಸ್ ಬೇಕೋ ಅಲ್ಲೆಲ್ಲ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಮತ್ತು ಕ್ರಿಸ್ಟಲ್ ಬೀಡ್ಸ್ನೂ ಸಹ ಕಾಪರ್ ಬೀಡ್ಸ್ ತರಹನೇ ಫಿಲ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಅದೇ ರೀತಿ ಪಾಲಿಸ್ಟರ್ ಥ್ರೆಡ್ನ ನಾಟ್ ಹಾಕಿ ಹೇಗೆ ನಾವು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಬಂದರೋ ಅದೇ ರೀತಿ ಕ್ರಿಸ್ಟಲ್ ಬೀಡ್ಸ್ನೂ ಸಹ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಾನು ಸ್ಟೆಮ್ಸ್ ಥರ ಡಿಸೈನ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ಸೇಮ್ ಬೀಡ್ಸ್ ಹೇಗೆ ಬಿಟ್ಟರೋ ಅದೇ ಥರ 2 ಶುಗರ್ ಬೀಡ್ಸ್ನ ಬಿಟ್ಟು ಸೊ ಚೈನ್ ಸ್ಟಿಚ್ಚನ್ನು ಹಾಕಿ ನಾವು ಹೇಗೆ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡಿದ್ವೋ ಅದೇ ರೀತಿ ಕ್ರಿಸ್ಟಲ್ ಬೀಡ್ಸ್ನೂ ಸಹ ಸ್ಟಿಚ್ ಮಾಡಿ ಫೈನಲಲ್ಲಿ ನಾಟ್ ಹಾಕೋಬೇಕಾಗುತ್ತೆ. ಸೊ ಲಾಕ್ ಹಾಕೋದು ತುಂಬಾ ಈಸಿ. ಸೊ ಫಸ್ಟಿಗೆ ಒಂದು ಚೈನನ್ನು ತಗೊಂಡು ಅದರೊಳಗಡೆ ಇನ್ನೊಂದು ಚೈನನ್ನು ತಗೊಂಡು ಆ ಚೈನಿಂದ ಫಸ್ಟ್ ತೊಗೊಂಡಿದ್ದ ಚೈನನ್ನು ನೀಟಾಗಿ ಇಟ್ಕೊಂಡು ಕೆಳಗಡೆಯಿಂದ ಎಳೆದಾಗ ಅದು ಲಾಕ್ ಆಗುತ್ತೆ. ಸೊ ಮತ್ತು ಆ ಲಾಕು ಬಿಚ್ಚೋದು ಇಲ್ಲ. ಸೊ ನೆಕ್ಸ್ಟ್ ನಾವು ಲಾಕ್ ಸ್ಟಿಚ್ಚನ್ನು ಎಲ್ಲದಕ್ಕೂ ಅದೇ ಥರನೇ ಹಾಕೋದು. ಮತ್ತು ನಾನೀಗ ಎಲ್ಲೆಲ್ಲಿ ಸ್ಟೆಮ್ಸ್ ಡಿಸೈನ್ ಇದೆಯೋ ಆ ಸ್ಟೆಮ್ಸ್ ಡಿಸೈನ್ಸ್ಗೆಲ್ಲ ಕ್ರಿಸ್ಟಲ್ ಬೀಡ್ಸ್ನ ಫಿಲ್ ಮಾಡ್ತಾ ಬಂದಿದ್ದೀನಿ. ಮತ್ತು ನಾವಿಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಕೆಳಗಡೆ ಇರೋ ಸೇಮ್ ಡಿಸೈನ್ಗೂ ಅದೇ ರೀತಿ ಫಿಲ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಗೋಲ್ಡ್ ಝೆರಿ ಥ್ರೆಡ್ನ ನಾಟ್ ಹಾಕಿ ಡ್ರಾ ಮಾಡಿರೋ ಲೈನ್ ಮೇಲೆ ಚೈನ್ ಸ್ಟಿಚ್ ಹಾಕ್ತಾ ಬೀಡ್ಸ್ಗೆ ಬಾರ್ಡರ್ ಲೈನ್ನು ಸಹ ಸ್ಟಿಚ್ ಮಾಡ್ಕೋಬೇಕು. ಸೊ ಸೇಮ್ ನಾವು ನಾಟ್ ಹಾಕ್ಕೊಂಡು ಸೊ ಒಂದೇ ಎಳೆ ಅದು ತುಂಬ ತಿಕ್ಕಿರುತ್ತೆ ದಾರ. ಸೊ ಆ ದಾರನೇ ನೀಟಾಗಿ ಫಸ್ಟಿಗೆ ಒಂದು ಚೈನನ್ನು ತಗೊಂಡು ಲಾಕ್ ಮಾಡಿ ಮತ್ತು ಫಾರ್ವರ್ಡ್ ಚೈನ್ಸನ್ನು ಹಾಕ್ಕೊಳ್ತಾ ಬರಬೇಕಾಗುತ್ತೆ. ಸೊ ಇದು ಬಾರ್ಡರ್ ಬೀಡ್ಸ್ಗೆ ನಾವು ಬಾರ್ಡರ್ ಯಾಕೆ ಹಾಕ್ತೀರಿ ಅಂದರೆ ಸೊ ಬೀಡ್ಸ್ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಮತ್ತು ಅದೊಂದು ಲುಕ್ ಕೊಡುತ್ತೆ ಹೈಲೈಟ್ ಆಗಿ. ಸೊ ಮತ್ತು ಅಲ್ಲಿ ಲೀಫ್ ಡಿಸೈನ್ಸ್ ಎಲ್ಲ ನಾನು ಡ್ರಾ ಮಾಡಿದ್ದೀನಿ. ಆ ಡಿಸೈನ್ಸ್ಗೆಲ್ಲ ಸೊ ಔಟರ್ ಲೈನ್ ಥರ ಸ್ಟಿಚ್ ಮಾಡ್ತಾ ಬರಬೇಕಾಗುತ್ತೆ. ಸೊ ದ ಎಂಟೈರ್ ಡಿಸೈನ್ ನೀವು ಇದೇ ರೀತಿ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ನಾವು ಆ ಲೀಫ್ ಶೇಪ್ಸು ಮತ್ತು ಫ್ಲವರ್ ಶೇಪ್ಸ್ಗೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಸೊ ದ ಎಂಟೈರ್ ಟ್ರೇಸಿಂಗ್ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಸ್ಟೆಮ್ಸ್ಗೂ ಸಹ ಫಸ್ಟಿಗೆ ಒಂದು ಸೈಡ್ ರೈಟ್ ಸೈಡ್ ಸ್ಟಿಚ್ ಮಾಡಿ ಆ್ಯಂಡ್ ಎಗೇನ್ ಕ್ರಿಸ್ಟಲ್ ಬೀಡ್ಸ್ನ ಲೆಫ್ಟ್ ಸೈಡು ಸಹ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ನೀಟಾಗಿ ಔಟ್ಲೈನ್ ಥರ ಬರ್ತಾ ಇದೆ. ಸೊ ಅದೇ ರೀತಿ ಫುಲ್ ಟ್ರೇಸಿಂಗ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನೋಡ್ಬೋದು ದ ಎಂಟೈರ್ ಟ್ರೇಸಿಂಗ್ ನಾನು ಹೇಗೆ ಡಿಸೈನ್ ಮಾಡಿದ್ದೀನಿ ಅಂತ. ಸೊ ನಾನು ಹಾಫ್ ಡಿಸೈನನ್ನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಇನ್ನೂ ಹಾಫ್ ಡಿಸೈನನ್ನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಹೇಗೆ ಮಾಡೋದು ಅಂತ. ಸೊ ಇದೇ ರೀತಿ ನಾವು ಇನ್ನೊಂದು ಸೈಡ್ ಸಹ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ದ ಸೆಂಟರ್ ಪಾರ್ಟ್ಗೆ ನಾನು ಫುಲ್ ಕಾಪರ್ ಸೆಟ್ನ ಫಿಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೆಂಟರ್ ಫ್ಲವರ್ಗೆ. ಸೊ ಮತ್ತು ಅದು ಕಡೆ ಈ ಕಡೆ ಎರಡು ಕಡೆನೂ ಸೇಮ್ ಬರುತ್ತೆ. ಸೊ ಇಲ್ಲಿ ಸೆಂಟರಲ್ಲಿ ಫಿಲ್ ಮಾಡೋದಕ್ಕೆ ನಾನು ಸಿಲ್ಕ್ ಥ್ರೆಡ್ 6 ಎಳೆ ತೊಗೊಂಡಿದ್ದೀನಿ. ಸೊ ಸೇಮ್ 3 ಎಳೆ ತೊಗೊಂಡು ಅದು ಕಡೆ ಈ ಕಡೆ ಹಾಕ್ಕೊಂಡು ಫೈನಲಲ್ಲಿ ನಾಟ್ ಹಾಕ್ಕೊಳ್ಳಿ ಮತ್ತು ಅದರೊಳಗಡೆ ನಾಟ್ ಹಾಕಿ
ಅದ್ರ ಪಕ್ಕನೇ ಚುಚ್ಕೋಬೇಕಾಗುತ್ತೆ. ಸೊ ಫ್ರೆಂಚ್ ನಾಟ್ ನಿಮ್ಗೆ ಗೊತ್ತೇ ಇರುತ್ತೆ ಆರಿ ಎಂಬ್ರಾಯ್ಡ್ರಿ ಕಲ್ತಿರೋರಿಗೆ. ಸೊ ಫ್ರೆಂಚ್ ನಾಟ್ ಹಾಕ್ಬೇಕಾಗುತ್ತೆ. ಮತ್ತು ಎಗೇನ್ ನೀಡಲ್ನ ಚುಚ್ಚಿ ಒಳಗಡೆ ಲಾಕ್ ಅಂದರೆ ಒಳಗಡೆ ದಾರ ತಗೊಂಡು ಮತ್ತು ಎಗೇನ್ ಅದ್ರ ಪಕ್ಕದಲ್ಲೇ ಚುಚ್ಕೋಬೇಕಾಗುತ್ತೆ. ತುಂಬ ದೂರದಲ್ಲಿ ಚುಚ್ಚಬಾರ್ದು. ಸೊ ಆಗ ದಾರ ಎಳ್ಕೊಂಡಾಗ ನೀಟಾಗಿ ನಾಟ್ ಬರುತ್ತೆ. ಅದು ನೀಟಾಗಿ ಕೈಯಲ್ಲಿ ಟೈಟಾಗಿ ಸ್ಟಿಫಾಗಿ ಇಟ್ಕೋಬೇಕು. ಸೊ ಅದೇ ರೀತಿ ಫುಲ್ ಓಲ್ ಸೆಂಟರ್ ಪೋರ್ಷನ್ ಏನಿದೆ ಅದನ್ನು ನಾನು ಫಿಲ್ ಮಾಡ್ತಾಯಿದ್ದೀನಿ. ಸೊ ನೀವೀಗ ನೋಡ್ಬೋದು ಕಂಪ್ಲೀಟ್ ಪೋರ್ಷನ್ ಹೀಗೆ ಮಾಡಿದ್ದೀನಿ ಅಂತ. ಸೊ ಕಡೆ ಲೀವ್ಸ್ ಇದೆಯಲ್ವಾ, ಅದಕ್ಕೆ ನಾನು ಕಾಪರ್ನ ಫಿಲ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಕಾಪರ್ ಅಂದರೆ ಸ್ವಲ್ಪ ಕಮ್ಮಿ ತಿಕ್ನೆಸ್ ಇರೋ ಥ್ರೆಡ್ಡನ್ನು ತೊಗೊಂಡು ಅದನ್ನು 6 ಸ್ಟ್ರ್ಯಾಂಡ್ಸ್ ಅಂದರೆ 6 ಎಳೆ ತೊಗೊಂಡು ನಾಟ್ ಹಾಕ್ಕೊಳ್ಬೇಕಾಗುತ್ತೆ. ಸೊ ಸೇಮ್ ನನಗೇನು ಫ್ರೆಂಚ್ ನಾಟ್ ಹಾಕಿದೆ ಅದೇ ರೀತಿ ನಾವು ಒಂದು ಎಂಡಲ್ಲಿ ನೀಡಲ್ ತೊಗೊಂಡ್ರೆ ಇನ್ನೊಂದು ಎಂಡಲ್ಲಿ ಕ್ರಾಸ್ ಆಗಿ ಬಿಡಬೇಕಾಗುತ್ತೆ ನಾಟ್ನ. ಸೊ ಇದರಲ್ಲಂದರೆ ನಾವು ಪಕ್ಕದಲ್ಲೇ ಬಿಡ್ತಾ ಇದ್ವಿ. ಸೊ ಅದು ಒಂದು ಬೀಡ್ಸ್ ಥರ ಕಾಣ್ತೈತೆ. ಸೊ ಇಲ್ಲಿ ನಾವು ಕ್ರಾಸ್ ಆಗಿ ಬಿಡೋದ್ರಿಂದ ಸೊ ಒನ್ ಎಂಡಲ್ಲಿ ಮಾತ್ರ ನಾಟ್ಸ್ ಇರುತ್ತೆ, ಅದರ್ ಎಂಡು ಫುಲ್ಲು ಸಿಲ್ಕ್ನ ಥ್ರೆಡ್ನ ಫಿಲ್ ಮಾಡಿರೋ ಥರನೇ ಇರುತ್ತೆ. ಸೊ ಆ ರೀತಿ ಲೀಫ್ ಶೇಪು ಫಿಲ್ ಮಾಡೋದಕ್ಕೆ ಸೊ ಒಂದು ಎಂಡಲ್ಲಿ ನೀಡಲ್ ತೊಗೋಬೇಕು ಮತ್ತು ಅದರ್ ಎಂಡಲ್ಲಿ ನಾಟ್ನ ಬಿಡಬೇಕಾಗುತ್ತೆ. ಸೊ ಎವ್ರಿ ಟೈಮ್ ಅದೇ ರೀತಿ ನೀಡಲ್ನ ತಗೊಂಡು ಕ್ರಾಸ್ ಆಗಿ ನಾಟ್ ಹಾಕಬೇಕಾಗತ್ತೆ. ಸೊ ಮಿಡಲ್ ಪೋರ್ಷನ್ ಹೇಗೆ ಮಾಡಿದ್ವಿ ಅದೇ ಥರನೇ, ಆದರೆ ಇದು ಕ್ರಾಸ್ ಆಗಿ ಬರುತ್ತೆ. ಸೊ ಫುಲ್ ಲೀವ್ ಶೇಪ್ನ ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ನಾನು ಕಾಪರ್ ಮತ್ತು ಲೀವ್ಸು ಗ್ರೀನ್ ಲೀವ್ಸ್ಗೂ ಎಲ್ಲದಕ್ಕೂ ಸಹ ನಾನು ಇದೇ ರೀತಿ ಕ್ರಾಸ್ ಫಿಲ್ಲಿಂಗ್ನ ಯೂಸ್ ಮಾಡಿರೋದು. ಮತ್ತು ನಾನು ಪೆಟಲ್ಸ್ ಫಿಲ್ ಮಾಡೋವಾಗೂ ಸಹ ಗ್ರೀನ್ ಥ್ರೆಡ್ನ ಇದೇ ರೀತಿ, ಆದರೆ ಕ್ರಾಸ್ ಆಗಿಲ್ಲ, ಸ್ಟ್ರೈಟ್ ಆಗಿಯೇ ಸೊ ಪೆಟಲ್ಸ್ನ ಫಿಲ್ ಮಾಡಿದ್ದೀನಿ. ಇನ್ನೊಂದು ಲೀಫ್ಗೂ ಅದೇ ಥರ ಫಿಲ್ ಮಾಡಿದ್ದೀನಿ. ಸೊ ಮತ್ತು ಇನ್ನೊಂದು ಲೀಫ್ಗೂ ಸಹ ಕ್ರಾಸ್ ಆಗಿ ಫಿಲ್ ಮಾಡ್ತಾ ಒಂದು ಸೈಡ್ ನೀಡಲ್ ತೊಗೋಬೇಕು, ಇನ್ನೊಂದು ಸೈಡ್ ನಾಟ್ ಹಾಕಿ ಕ್ರಾಸ್ ಆಗಿ ಬಿಡಬೇಕಾಗತ್ತೆ. ಸೊ ಲೀವ್ ಶೇಪ್ ಫಾರ್ಮ್ ಆಗುತ್ತೆ ನೀಟಾಗಿ. ಸೊ ಒಂದು ಸೈಡ್ ನಾಟ್ಸ್ ಇರುತ್ತೆ, ಇನ್ನೊಂದು ಸೈಡು ಥ್ರೆಡ್ಸ್ ಇರುತ್ತೆ. ಸೊ ಇದೇ ರೀತಿ ಇನ್ನೊಂದು ಲೀಫ್ಗೆ ಮತ್ತು ಅದರ್ ಲೀಫ್ಗೂ ಸಹ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಅದು ಸ್ಟೆಮ್ಗೆ ಸ್ವಲ್ಪ ಬಂಚ್ ರೀತಿಯಾದಂಥ ಡಿಸೈನ್ ಕೊಡೋದಕ್ಕೆ 3 ಫ್ರೆಂಚ್ ನಾಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ 2 ಹಾಕ್ಕೊಂಡು ಅದ್ರ ಮಿಡಲ್ಗೆ 1 ಹಾಕ್ಕೊಂಡಿದ್ದೀನಿ. ಸೊ ಅದೊಂಥರ ಬಂಚ್ ಫಾರ್ಮ್ ಆಗಿ ಆಗುತ್ತೆ. ಮತ್ತು ಅದರ್ 2ಗೂ ಅದೇ ಥರ ಕಾಪರ್ ಫಿಲ್ ಮಾಡಿದ್ದೀನಿ. ಮತ್ತು ಈಗ ಗ್ರೀನ್ ಕಲರ್ 6 ಎಳೆ ದಾರಾನ ತೊಗೊಂಡು ಸೇಮ್ ಫ್ರೆಂಚ್ ನಾಟ್ ನಾವು ಕಾಪರ್ಗೆ ಹೇಗೆ ಹಾಕಿದ್ವೋ ಲೀಫ್ಗೆ ಅದೇ ಥರ ಒಂದು ಸೈಡ್ ನೀಡಲ್ ತಗೊಂಡು ದಾರ ಒಳಗಡೆ ಲಾಕ್ ಹಾಕಿ ಮತ್ತು ದಾರಾನ ಬಿಡಬೇಕಾಗುತ್ತೆ. ಸೊ ಟೈಟಾಗಿ ಸ್ಟಿಫಾಗಿ ಬಿಟ್ಟಾಗ ಅದು ನೀಟಾಗಿ ಟೈಟಾಗಿ ಕೂರುತ್ತೆ. ಸೊ ಒಂದು ಸೈಡ್ ನೀಡಲ್ ತೊಗೊಳ್ಬೇಕು, ಇನ್ನೊಂದು ಸೈಡ್ ಫಿಲ್ ಮಾಡ್ಕೋಬೇಕು. ಸೊ ಈಗ 2 ಸೈಡು ಫಿಲ್ ಮಾಡಿದ್ದೀನಿ. ಮತ್ತು ಇದು ಸೀಕ್ವೆನ್ಸ್ ಅಂತಾರೆ, ಅಂದರೆ ಚಿಮ್ಕಿ. ಸೊ ಅದು ನಾನು ಕಾಪರ್ ಕಲರ್ ತೊಗೊಂಡಿದ್ದೀನಿ. ಸೊ ತಗೊಂಡು ಅದನ್ನು ಫ್ರೆಂಚ್ ನಾಟ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಒಂದು ಸ್ಟೆಮ್ಗೆ ನಾನಿಲ್ಲಿ ಸೊ ಫಸ್ಟ್ ಸೇಮ್ 6 ಎಳೆ ದಾರಾನೇ ನಾಟ್ ಹಾಕಿ ನೀಡಲ್ನ ಮೇಲೆ ತೊಗೊಳ್ಬೇಕಾಗತ್ತೆ. ಅದರೊಳಗಡೆ ದಾರಾನ ಲಾಕ್ ಮಾಡಿಕೊಂಡು ಸೀಕ್ವೆನ್ಸ್ನ ನೀಡಲ್ಗೆ ಸೇರಿಸ್ಕೊಂಡು ಸೊ ಫಸ್ಟಿಗೆ ನಾವು ಹೇಗೆ ಫ್ರೆಂಚ್ ನಾಟ್ ಹಾಕ್ತೀವಿ ಅದೇ ರೀತಿ ಲಾಕ್ ಆದಮೇಲೆ ಸೀಕ್ವೆನ್ಸ್ನ ತೊಗೊಂಡು ಆ ಸೀಕ್ವೆನ್ಸ್ನ ತೂತಿಂದನೇ ನಾವು ಪಕ್ಕದಲ್ಲಿ ಚುಚ್ತೀವಿ. ಸೊ ಆದ್ದರಿಂದ ಆ ಸೀಕ್ವೆನ್ಸ್ ಮೇಲೆ ನಾಟ್ ಕೂತ್ಕೊಳ್ಳುತ್ತೆ. ಸೊ ನೀವು ನೋಡ್ತಿರ್ಬೋದು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಅದು ಲೈವ್ ಆಗಿ ನೋಡಿದಾಗ ಸೀಕ್ವೆನ್ಸ್ ಮೇಲೆ ನಾಟ್ ಕೂತಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಸೊ ಫಾರ್ ಎಲ್ಲ ಸ್ಟೆಮ್ಸು ನಾನು ಅದೇ ರೀತಿ ಮಾಡ್ಕೊಳ್ತೀನಿ. ಮತ್ತು ಈಗ ಫ್ಲವರ್ನ ಫಿಲ್ ಮಾಡೋದಕ್ಕೆ ನಾನಿಲ್ಲಿ ಸೇಮ್ 6 ಎಳೆ ದಾರಾನೇ. ಸೊ ಅಲ್ಲಿ ನಾವು ಕ್ರಾಸಾಗಿ ಫಿಲ್ ಮಾಡ್ತಿದ್ವಿ. ಸೊ ಇಲ್ಲಿ ಸ್ಟ್ರೈಟು ಒಂದು ಸೈಡ್ ನೀಡಲ್ ತೊಗೊಂಡೆ ಅದ್ರಿಗೆ ಸ್ಟ್ರೈಟೇ ನಾಟ್ ಹಾಕಿ ಬಿಡಬೇಕಾಗುತ್ತೆ. ಸೊ ನಾವು ಸ್ಟ್ರೈಟಾಗಿ ಬಿಟ್ಟಾಗ ಸೊ ಪೆಟಲ್ಸ್ ಟಾಪಲ್ಲೆಲ್ಲ ನಾಟ್ಸ್ ಇರುತ್ತೆ ಮತ್ತು ಈ ಕಡೆ ಸೆಂಟರ್ ಪೋರ್ಷನಲ್ಲೆಲ್ಲ ದಾರ ಬಂದಿರೋ ಥರ ಕಾಣುತ್ತೆ. ಸೊ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಎಲ್ಲ ಪೆಟಲ್ಸ್ನೂ ಅದೇ ರೀತಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ನೀವಿಲ್ಲಿ ಫ್ರೆಂಚ್ ನಾಟಲ್ಲಿ ಲಾಸ್ಟಲ್ಲಿ ಲಾಕು ಹೇಗೆ ಹಾಕಬೇಕು ಅಂದರೆ ನೀಟಾಗಿ ನೀಡಲ್ನ ತಗೊಳ್ತೀವಲ್ಲ, ಸೊ ಲಾಸ್ಟಲ್ಲಿ ನಾಟ್ ಹಾಕ್ಬಾರ್ದು. ಇನ್ನೂ ಒಂದು ಸತಿ 2 ಸತಿ ಸೊ ಮಾಮೂಲಿ ಒಂದು ಸೈಡ್ ತೊಗೊಂಡು ಇನ್ನೊಂದು ಸೈಡ್ ಬಿಡಿ ನಾಟ್ ಹಾಕ್ದಿರ. ಸೊ ಅದು ಲಾಕ್ ಆಗುತ್ತೆ, ದಾರನೂ ನೀಟಾಗಿ ಎಲ್ಲೂ ಹೋಗೋದಿಲ್ಲ. ನಾವು ನಾಟ್ ಹಾಕ್ಬಿಟ್ಟು ಹಾಗೆ ಕಟ್ ಮಾಡಿದ್ರೆ ನಾಟ್ ಮೇಲೆ ದಾರ ಬಂದುಬಿಡುತ್ತೆ. ಸೊ ಆಗ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡಿದಾಗ ದಾರ ಮೇಲೆ ಕಾಣೋದ್ರಿಂದ ತುಂಬ ಚೆನ್ನಾಗಿ ಕಾಣೋದಿಲ್ಲ ಅದು. ಸೊ ಈಗ ಗ್ರೀನ್ ಫ್ಲವರ್ಗೂ ನಾನು ಕಾಪರ್ ಫ್ಲವರ್ಗೆ ಹೇಗೆ ಫಿಲ್ ಮಾಡಿದ್ನೋ ಅದೇ ರೀತಿ ಫ್ರೆಂಚ್ ನಾಟ್ನ ಕ್ರಾಸಾಗಿ ಫಿಲ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟಲ್ಲಿ ನೀವು ಲಾಕ್ ಮಾಡಬೇಕಂದ್ರೆ ನಾಟ್ ಹಾಕ್ದಿರ ಒಂದು ಸೈಡ್ ನೀಡಲ್ ತೊಗೊಂಡು ಇನ್ನೊಂದು ಸೈಡ್ ನೀಟಾಗಿ ಹಾಗೆ ಬಿಟ್ಬಿಡಿ. ಸೊ ಅದು ನೀಟಾಗಿ ಕಾಣುತ್ತೆ.
ಮತ್ತು ಈಗ ನಾನು ಪಾಲಿಸ್ಟರ್ದು ಥ್ರೆಡ್ನ ತಗೊಂಡು ಸೊ ಈಗ ಕ್ರಿಸ್ಟಲ್ ಬೀಡ್ಸ್ ಮುಖಾಂತರ ಒಂದು ಲೀಫ್ ಫಾರ್ಮ್ ಮಾಡೋಣ ಅಂತ ಇಲ್ಲಿ 2 ಲೀವ್ಸು. ಸೊ ಒಂದು ಚಿಕ್ಕ ಲೀಫ್ ಇಲ್ಲೊಂದಿದೆ, ಇನ್ನೊಂದು ದೊಡ್ಡ ಲೀಫು. ಸೊ ಸೇಮ್ ನಾವು ಶುಗರ್ ಬೀಡ್ಸ್ನ ಹೇಗೆ ಫಿಲ್ ಮಾಡಿದ್ವಿ ಮತ್ತು ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಹೇಗೆ ಫಿಲ್ ಮಾಡಿದ್ವಿ ಅದೇ ರೀತಿ. ಸೊ ಅದಕ್ಕೆ ಫಸ್ಟಿಗೆ ಚೈನ್ ಸ್ಟಿಚನ್ನು ತಗೊಂಡು ಹಿಂದೆಗಡೆ ಲಾಕ್ ಮಾಡಿ ಮತ್ತು 2 ಬೀಡ್ಸನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಲೀಫ್ನ ವಿಡ್ತ್ ನೋಡ್ಬೋದು. ಸೊ ವಿಡ್ತ್ ಎಷ್ಟಿದೆಯೋ ಅಷ್ಟಕ್ಕೆ ಕ್ರಿಸ್ಟಲ್ ಬೀಡ್ಸ್ನ ಫಿಲ್ ಮಾಡಿ ಮುಂದೆಗಡೆ ಮತ್ತೆ ಚೈನ್ ಸ್ಟಿಚ್ ಹಾಕಿ ಬ್ಯಾಕ್ ಬಂದು ಒಂದು ಚೈನ್ ಸ್ಟಿಚ್ ತಗೊಂಡು ಮತ್ತೆ 2 ಕ್ರಿಸ್ಟಲ್ ಬೀಡ್ಸ್ನ ಬಿಟ್ಟು ಮುಂದೆ ಬಂದು ಆ್ಯಂಡ್ ಎಗೇನ್ ಲಾಕ್ ಮಾಡಿ ಮುಂದೆ ಒಂದು ಚೈನ್ ಸ್ಟಿಚನ್ನು ಹಾಕಿ ಆ್ಯಂಡ್ ಎಗೇನ್ ಬ್ಯಾಕ್ ಬಂದು 2 ಕ್ರಿಸ್ಟಲ್ ಬೀಡ್ಸ್ನ ಬಿಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನಾನು ವಿಡಿಯೋದಲ್ಲಿ. ಸೊ ಫಸ್ಟ್ ಫ್ರಂಟ್ ಬಂದು ಒಂದು ಚೈನ್ ಸ್ಟಿಚನ್ನು ಹಾಕಿ ಬ್ಯಾಕ್ ಬಂದು ಚೈನ್ ಸ್ಟಿಚನ್ನು ಹಾಕಿ ಸೊ ಮಿಡಲಲ್ಲಿ ನಾವು ಕ್ರಿಸ್ಟಲ್ ಬೀಡ್ಸ್ನ ಬಿಡಬೇಕಾಗತ್ತೆ. ಸೊ ಈಗ ತಗೊಂಡಿದ್ದೀನಿ. ಸೊ ಎಗೇನ್ ಲಾಕ್ ಮಾಡಿದ್ದೀನಿ ಮತ್ತು ಎಗೇನ್ ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಬಿಟ್ಟು ಸೊ ಲಾಕ್ ಮಾಡಿ ಚೈನ್ ಸ್ಟಿಚನ್ನು ಹಾಕಿ ಎಗೇನ್ ಬ್ಯಾಕ್ ಬಂದು ಕ್ರಿಸ್ಟಲ್ ಬೀಡ್ಸ್ನ ಬಿಟ್ಟು ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ. ಸೊ ಈ ಲೀಫ್ ಏನು ಫಾರ್ಮ್ ಮಾಡಿದ್ದೀನಿ ಅದೇ ರೀತಿ ನಾನು ಎಲ್ಲೆಲ್ಲಿ ತೋರಿಸ್ತಿದ್ದೀನೋ ಅಲ್ಲೆಲ್ಲ ಫಾರ್ಮ್ ಮಾಡ್ಕೊಂಡಿದ್ದೀನಿ. ಸೊ ಫ್ಲವರ್ ಸೆಂಟರ್ ಪೋರ್ಷನ್ಗೆ ನಾನು ಝರಿ ಥ್ರೆಡ್ ಯೂಸ್ ಮಾಡಿ ಶುಗರ್ ಬೀಡ್ಸ್ನ ಬಿಡ್ತಾಯಿದ್ದೀನಿ. ಸೊ ಪಾಲಿಸ್ಟರ್ ಥ್ರೆಡ್ ಯೂಸ್ ಮಾಡಿಲ್ಲ, ಝರಿ ಥ್ರೆಡ್. ಓಕೆ, ಯಾಕಂದರೆ ಸೊ ಅದು ಶುಗರ್ ಬೀಡ್ಸ್ ನೀಟಾಗಿ ಕೂರೋದಿಲ್ಲ ಪಾಲಿಸ್ಟರ್ ಥ್ರೆಡ್ಡಲ್ಲಾದರೆ. ಸೊ ಅದಷ್ಟು ಚಿಕ್ಕ ಪೋರ್ಷನ್ಗೆ ನಾವು ಫಿಲ್ ಮಾಡಬೇಕಾಗುತ್ತಲ್ವ. ಸೊ ಆದ್ದರಿಂದ ಝರಿ ಥ್ರೆಡ್ ತಗೊಂಡು ನಾವು ಅದು ನೀಟಾಗಿ ಕೂತಿಲ್ಲ ಅಂದರೂ ಝರಿ ಗೋಲ್ಡ್ ಕಲರಲ್ಲಿರೋದ್ರಿಂದ ಅದು ನೀಟಾಗಿ ಕಾಣುತ್ತೆ. ಸೊ ಗೋಲ್ಡ್ ಏನೋ ಇದೆ ಆ ಥರ. ಸೊ ನಾವು ಅದು ಪಾಲಿಸ್ಟರ್ ಥ್ರೆಡ್ನ ಯೂಸ್ ಮಾಡಿಬಿಟ್ರೆ ಸೊ ಅಲ್ಲಲ್ಲಿ ದಾರ ಕಾಣುತ್ತೆ ಮತ್ತು ಬೀಡು ಕಾಣುತ್ತೆ, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ಸೊ ಅದಕ್ಕೆ ನಾನು ಝರಿ ಥ್ರೆಡ್ ಯೂಸ್ ಮಾಡಿ ಸೊ ಫುಲ್ ರೌಂಡ್ ಪೋರ್ಷನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ನಾವು ಲೈವ್ ಆಗಿ ನೋಡಿದಾಗ ಅದು ಲೈನಾಗಿ ಕಾಣೋದಿಲ್ಲ, ಏನೋ ಒಂದು ಬೀಡ್ಸ್ ಬಂಚ್ ಕೂತಿರೋ ಥರನೇ ಕಾಣುತ್ತೆ ಅದು. ಸೊ ನೆಕ್ಸ್ಟ್ ಇಲ್ಲಿ ನಾನು ಫ್ಲವರ್ ಬಟ್ಟಿಗೆ ಸೊ ಫಸ್ಟ್ಲಿ ನಾನು ಝರಿ ಥ್ರೆಡ್ಡನ್ನೇ ಸೊ 2 ಲೇಯರ್ಸು ಚೈನ್ ಸ್ಟಿಚನ್ನು ಹಾಕ್ತಾಯಿದ್ದೀನಿ. ಸೊ 2 ಲೇಯರ್ಸ್ ಚೈನ್ ಸ್ಟಿಚನ್ನು ನೀಟಾಗಿ ಬಂದಿದ್ದಾದಮೇಲೆ ಅದೇ ಚೈನ್ ಸ್ಟಿಚನ್ನು ಕ್ರಾಸಾಗಿ ಹಾಕಬೇಕಾಗುತ್ತೆ. ಸೊ ಅಂದರೆ ಒಂದು ಚೈನ್ ಕ್ರಾಸ್ ಮತ್ತು ಅದರ್ ಚೈನ್ ಅದಕ್ಕೆ ಆಪೋಸಿಟ್ ಕ್ರಾಸಾಗಿ ಬರಬೇಕಾಗುತ್ತೆ. ಸೊ ಇಲ್ಲಿ ನಾನೀಗ ಒಂದು ಲೇಯರ್ ಚೈನ್ ಸ್ಟಿಚನ್ನು ಹಾಕ್ತಾಯಿದ್ದೀನಿ. ಸೊ ನೀವು ನೋಡ್ತಿರ್ಬೋದು. ಸೊ ಇದು ತುಂಬಾ ಈಸಿ. ನೀವು 3 ಬೇಸಿಕ್ ಸ್ಟಿಚಸ್ನ ಕಲ್ತಿದ್ದೀರಂದರೆ ಎಂಬ್ರಾಯ್ಡ್ರಿ ನೀವೇ ಮಾಡ್ಕೋಬೋದು ಮನೇಲಿ ಸೊ ಈಸಿಯಾಗಿ. ಸೊ ಇದಕ್ಕೆಲ್ಲ ಔಟ್ಸೈಡ್ ಎಷ್ಟು ಫೀಸ್ ಚಾರ್ಜ್ ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಸೊ ಈಗ ನೀವು ನೋಡ್ತಿರ್ಬೋದು ಕ್ರಾಸಾಗಿ ಹೇಗೆ ಬರ್ತಾಯಿದೆ ಚೈನ್ ಸ್ಟಿಚನ್ನು. ಒಂದು ಸೈಡ್ ಹಿಂಗೆ ಬಂದರೆ ಇನ್ನೊಂದು ಸೈಡ್ ಆಪೋಸಿಟ್ ಬರುತ್ತೆ. ಸೊ ಅದೇ ಥರನೇ ನೆಕ್ಸ್ಟಿಗೆ ಗ್ರೀನ್ ಕಲರ್, ಅಂದರೆ ಇದಕ್ಕೆ ನಾವು ಚೈನ್ ಸ್ಟಿಚ್ಗೆ ಗ್ರೀನ್ ಕಲರ್ ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. 3 ಲೇಯರ್ಸ್ ತೊಗೊಂಡ್ರೆ ಸಾಕು. ಅಂದರೆ 3 ಎಳೆ ದಾರ ತೊಗೊಂಡು ನೀಟಾಗಿ ಒಂದು ಲೇಯರ್ ಚೈನ್ ಸ್ಟಿಚನ್ನು ಹಾಕಬೇಕಾಗತ್ತೆ. ಸೊ ಸಿಲ್ಕ್ ಥ್ರೆಡ್ ತುಂಬ ಥಿಕ್ ಇರೋದ್ರಿಂದ 3 ಲೇಯರ್ಸ್ ತೊಗೊಂಡ್ರೆ ಸಾಕು ಚೈನ್ ಸ್ಟಿಚ್ಗೆ. ಅದು 2 ಸೈಡು ಬರೋದ್ರಿಂದ 6 ಲೇಯರ್ಸ್ ಆಗುತ್ತೆ. ಸೊ ನಾವಿಲ್ಲಿ ಫ್ರೆಂಚ್ ನಾಟ್ಸ್ಗೆಲ್ಲ ಅಂದರೆ ಸೊ ತುಂಬ ಅದು ನಾಟ್ಗೆ ಥಿಕ್ಕಾಗಿ ಕಾಣಬೇಕಾಗುತ್ತೆ. ಸೊ ಅದರಿಂದ 6 ಲೇಯರ್ಸ್ ತೊಗೊಳ್ತೀವಿ. ಅಂದರೆ ನಾವು 6 ಲೇಯರ್ಸ್ನ 3 ಲೇಯರ್ಸ್ ತೊಗೊಂಡು ಸೊ ಸೂಜಿ ಒಳಗಡೆ ಆ ಕಡೆ ಈ ಕಡೆ ಬಂದಾಗ ಅದು 6 ಲೇಯರ್ಸ್ ಆಗುತ್ತೆ. ಸೊ ಇಲ್ಲಿ ಫಸ್ಟಿಗೆ 3 ಲೇಯರ್ಸ್ ತೊಗೊಂಡ್ರೆ ಸೂಜಿನಲ್ಲಿ ಬಂದಾಗ 6 ಲೇಯರ್ಸ್ ಕಾಣುತ್ತೆ. ಸೊ ನೆಕ್ಸ್ಟಿಗೆ ಸೆಂಟರ್ ಪೋರ್ಷನ್ಗೆ ನಾನು ಝರಿ ಥ್ರೆಡ್ ನಾವೇನು ಯೂಸ್ ಮಾಡಿದ್ವಿ ಫ್ರೆಂಚ್ ನಾಟ್ಸ್ಗೆ ಸೊ ಅದೇ ಝರಿ ಥ್ರೆಡ್ನ ನಾರ್ಮಲ್ ನೀಡಲಿಂದಾನೇ ಸೊ ಸೇಮ್ ಒಂದು ಸೈಡ್ ನೀಡಲ್ ತೊಗೊಂಡು ಸ್ವಲ್ಪ ಫಾರ್ ಡಿಸ್ಟೆನ್ಸಲ್ಲಿ ನಾಟ್ ಹಾಕ್ಕೋಬೇಕಾಗುತ್ತೆ. ಎಗೇನ್ ಒಂದು ಸೈಡ್ ನೀಡಲ್ ತೊಗೊಂಡು ಸ್ವಲ್ಪ ಫಾರ್ ಡಿಸ್ಟೆನ್ಸಲ್ಲಿ ನಾಟ್ ಹಾಕ್ಕೋಬೇಕಾಗುತ್ತೆ. ಸೊ ನಾವೆಲ್ಲದಕ್ಕೂ ಹೇಗೆ ಫಿಲ್ ಮಾಡಿದ್ವಿ ಲೀವ್ಸ್ಗೆ ಮತ್ತು ಇಲ್ಲಿ ಫ್ಲವರ್ಸ್ಗೆ ಎಲ್ಲ ಹೇಗೆ ಫಿಲ್ ಮಾಡಿದ್ವಿ, ಒಂದು ಸೈಡ್ ನೀಡಲ್ ತೊಗೊಂಡು ಇನ್ನೊಂದು ಸೈಡು ಫಾರ್ ಅವೇ ಡಿಸ್ಟೆನ್ಸ್ನಲ್ಲಿ ನಾಟ್ ಹಾಕೋದ್ರಿಂದ ಅದು ಕ್ಲಿಯರಾಗಿ ಕಾಣುತ್ತೆ ಫ್ರೆಂಚ್ ನಾಟ್ಸ್ ಇಲ್ಲಿದೆ ಮತ್ತು ಇಲ್ಲಿ ಸ್ವಲ್ಪ ಪ್ಲೇನ್ ಥ್ರೆಡ್ಸ್ ಇದೆ ಅಂತ. ಸೊ ಈಗ ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಸೊ ಅಟ್ ಲಾಸ್ಟ್ ನಾನು ಔಟರ್ ಲೇಯರ್ಗೆ ಸ್ಕ್ಯಾಲಪ್ ಡಿಸೈನನ್ನು ಕೊಟ್ಟಿದ್ದೀನಿ. ಸೊ ಫಸ್ಟಿಗೆ ಡ್ರಾ ಮಾಡಿಕೊಂಡು ಅದ್ರ ಮೇಲೆ ಸೊ ಸೇಮ್ ಝರಿ ಥ್ರೆಡ್ಡು. ಸೊ ನಾವು ಚೈನ್ ಸ್ಟಿಚ್ಗೆಲ್ಲ ಝರಿ ಥ್ರೆಡ್ ನಾನು ಎಷ್ಟೆಲ್ಲ ಯೂಸ್ ಮಾಡಿದ್ದೀನಿ ಅಂದರೆ 6 ಎಳೆ ಯೂಸ್ ಮಾಡಿದ್ದೀನಿ. ಸೊ ಝರಿ ಥ್ರೆಡ್ ಸ್ವಲ್ಪ ತೆಳುವಿರುತ್ತೆ. ಸೊ ಆದ್ದರಿಂದ 6 ಎಳೆ ಯೂಸ್ ಮಾಡಿದ್ದೀನಿ. ಸೊ ಸಿಲ್ಕ್ ಥ್ರೆಡ್ ಮಂದ ಇರೋದ್ರಿಂದ 3 ಲೇಯರ್ಸ್ ಯೂಸ್ ಮಾಡಿದ್ದೀನಿ. ಸೊ ಫಸ್ಟಿಗೆ ಕೆಳಗಡೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಂದ ದಾರ ತೊಗೊಂಡು ಸೊ ಫಸ್ಟು ಫ್ರಂಟ್ ಸ್ಟಿಚ್ ಹಾಕಿ ಮತ್ತೆ ಬ್ಯಾಕ್ ಸ್ಟಿಚ್ ಬರಬೇಕಾಗುತ್ತೆ. ಸೊ ಫಸ್ಟು 1 ಲೇಯರ್ ಝರಿ ಮತ್ತು ಅದರ್ ಲೇಯರ್ ಸಿಲ್ಕು ಮತ್ತು ಇನ್ನೊಂದು ಲೇಯರ್ ಝರಿ ಹಾಕಿದ್ದೀನಿ. ಸೊ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು
ಅಲ್ಲಲ್ಲಿ ಬೀಡ್ಸ್ ಥರ ಕಾಣ್ತಿದೆ, ಅದು ಬೀಡ್ಸ್ ಅಲ್ಲ. ಸೊ ನಾನು ಕಾಪರ್ ಝರಿ ಥ್ರೆಡ್ನ ಯೂಸ್ ಮಾಡಿ ಫ್ರೆಂಚ್ ನಾಟ್ ಹಾಕಿದ್ದೀನಿ. ಸೊ ನಾವಿಲ್ಲಿ ಗ್ರೀನ್ ಕಲರ್ ಫಸ್ಟಿಗೆ ನಾವು ಯಾವ ಫ್ರೆಂಚ್ ನಾಟ್ ಹಾಕಿದ್ರಲ್ಲ ಅದೇ ರೀತಿ. ಸೊ ಫಸ್ಟ್ ನೀಡಲ್ ತಗೊಂಡು ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಚುಚ್ಚಬೇಕು. ಸೊ ಆದ್ದರಿಂದ ಅದು ಬೀಡ್ಸ್ ಥರನೇ ಕಾಣುತ್ತೆ. ಸೊ ನಾವಿಲ್ಲಿ ಬೀಡ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಅಷ್ಟು ಸ್ಮಾಲ್ ಬೀಡ್ಸ್ನ ನಾವೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಫ್ರೆಂಚ್ ನಾಟ್ಸ್ ಹಾಕ್ಕೊಂಡ್ರೆ ಅದು ಹೈಲೈಟಾಗಿ ಕಾಣ್ತಾ ಇದೆ. ಸೊ ಸ್ವಲ್ಪ ಯುನೀಕ್ ಲುಕ್ ಕೊಡ್ತು ಅಂತಲೇ ಹೇಳ್ಬೋದು ಡಿಸೈನ್ಗೆ. ಸೊ ಇದು ನನ್ನ ಡಿಸೈನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಮೋರ್ ಕ್ರಿಯೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.